ಕಾಂಗ್ರೆಸ್ ಸರ್ಕಾರ ರೈತರಿಗೆ ಕೊಟ್ಟ ಮಾತು ಉಳಿಸಿಕೊಂಡಿಲ್ಲ. ಕೃಷಿ ಕಾಯ್ದೆ ರದ್ದುಗೊಳಿಸುತ್ತೇವೆ ಎಂದು ಹೇಳಿದ್ರು. 10 ಲಕ್ಷ ರೈತರು ಕೃಷಿ ಭೂಮಿಯಿಂದ ಹೊರಗುಳಿದಿದ್ದಾರೆ. ಸರ್ಕಾರವನ್ನ ರೈತರ ದಾರಿಗೆ ಕರೆತರುವ ಸಲುವಾಗಿ ಡಿಸೆಂಬರ್ 13ರಂದು ಬೆಳಗಾವಿಯ ಸುವರ್ಣಸೌಧವನ್ನ ಮುತ್ತಿಗೆ ಹಾಕಲಿದ್ದೇವೆ. ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ರೈತ ಸೇನೆ ಮತ್ತು ಹಸಿರು ಸೇನೆ ಮುಖಂಡರುಗಳಾಗಿರುವಂತಹ ಮಂಜುನಾಥ ಗೌಡ ಮತ್ತು ಮಂಜಪ್ಪ ಹಾರೆಕೊಪ್ಪ ಮಾತನಾಡಿ ಈ ವಿಷಯವನ್ನ ತಿಳಿಸಿದ್ರು. ಕಳೆದ 75 ವರ್ಷದಿಂದ ರೈತರು ಬಗರ್ ಹುಕುಂ ಭೂಮಿಯಲ್ಲಿ ಬೇಸಾಯವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ಭೂಮಿಯನ್ನ ಸಕ್ರಮಗೊಳಿಸಬೇಕು. ವಿದ್ಯುತ್ ಖಾಸಗೀಕರಣವನ್ನ ವಿರೋಧಿಸಿ ಬೆಳೆ ಮತ್ತು ವಿಮೆ ಕಟ್ಟದೆ ಇರುವ ಎಲ್ಲಾ ರೈತರಿಗೂ ಕೂಡ ಬೆಳೆ ಪರಿಹಾರವನ್ನ ನೀಡಬೇಕು ಎಂದು ಸುದ್ದಿಗೋಷ್ಠಿಯಲ್ಲಿ ಇನ್ನು ಹಲವಾರು ಬೇಡಿಕೆಯನ್ನ ಮುಂದಿಟ್ಟಿದ್ರು. ಬಹಳಷ್ಟು ವಿಷಯಗಳಿಗೆ ಇದು 3ನೇ ಸಾರಿ ನಾವು ಬೆಳಗಾವಿ ಅಧಿವೇಶನ ಮುತ್ತಿಗೆ ಹಾಕ್ತಾ ಇದ್ದೇವೆ ಮತ್ತು 3 ಸಾರಿ ಬೆಂಗಳೂರಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿದೆ. ಬರೀ ಮಾತುಕತೆ ಆಶ್ವಾಸನೆ ಅಷ್ಟೇ. ಆದರೆ ಚುನಾವಣೆ ಸಂದರ್ಭದಲ್ಲಿ ಇವರಿಗೆ ಯಾವುದೇ ರಾಹುಲ್ ಗಾಂಧಿಯಿಂದ ಹೇಳಿಸಿದ್ರು, ನಮ್ಮ ಕೃಷಿ ಕಾಯ್ದೆಯನ್ನು ನಾವು ರದ್ದು ಮಾಡ್ತೀವಿ ಅಂತೇಳಿ ರಾಹುಲ್ ಗಾಂಧಿಯಿಂದಲೂ ಹೇಳಿದ್ರು, DK ಶಿವಕುಮಾರ್ ಹೇಳಿದರು. ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಬರವಣಿಗೆಯಲ್ಲಿ ಆಗ್ತಕ್ಕಂಥ ಒಂದು ಕೃಷಿ ಕಾಯ್ದೆಗಳನ್ನು ಏನು ರೈತ ವಿರೋಧಿ ಕಾಯ್ದೆಗಳು ಮಾಡಿದ್ದಾರೆ, ಎಲೆಕ್ಟ್ರಿಸಿಟಿ ಕಾಯ್ದೆ ಮತ್ತು ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ಮಾಡಿದ್ದಾರೆ. ಮಾಡೋ ಕೆಲಸ ಮಾಡಬಾರ್ದಂಥ ಕೆಲಸಗಳನ್ನು ಹೆಚ್ಚು ಇವರು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತು ಅಸಡ್ಡೆ ರೀತಿ ಒಳಗೆ ನಡ್ಕೊಳ್ಳೋದು. ಒಂದು ಚುನಾವಣೆ ಸಮಯದಲ್ಲಿ ಏನು ಮಾತು ಕೊಟ್ಟಿರ್ತಾರೆ ಆ ಮಾತನ್ನು ಉಳಿಸ್ಕೊಳ್ಬೇಕು ಅಂತಕ್ಕಂಥ ಪರಿಜ್ಞಾನ ಅಲ್ಲ. ಇದು ಒಂಥರ ಎದೆ ಸೊಕ್ಕಿನ ಸರ್ಕಾರ ಅಂತೇಳಿ ಹೇಳ್ಬೋದು. ರೈತರನ್ನ ನಿರ್ಲಕ್ಷ್ಯ ಮಾಡ್ತಕ್ಕಂಥ ಸರ್ಕಾರ ಅಂತ ನಾವು ಹೇಳಲಿಕ್ಕೆ ಹೇಳ್ತೀವಿ. ಇವರು ಚುನಾವಣೆ ಮುಂಚೆ ಬಗರ್ಹುಕುಂ ಸಮಸ್ಯೆ ರೈತರ ಪರವಾಗಿರ್ತೀವಿ, ಭೂ ಸುಧಾರಣಾ ಕಾಯ್ದೆ ವಾಪಸ್ ಪಡಿತೀವಿ, ರೈತರಿಗೆ ಸದಾ ಸ್ಪಂದಿಸ್ತೀವಿ ಅಂತಕ್ಕಂಥ ವಿಚಾರಗಳನ್ನು ಮತ್ತು ಡೆಲ್ಲಿಯಲ್ಲಿ ನಡೀತಕ್ಕಂಥ ರೈತ ಚಳುವಳಿಯನ್ನು ಹೊಗಳಿ ರೈತರಿಗೆ ತೊಂದರೆ ಇವತ್ತು ಕೂಡ ಖರ್ಗೆ ಹೇಳಿದ್ದಾರೆ. BJP ಸರ್ಕಾರ ರೈತರನ್ನು ಕಡೆಗಣನೆ ಮಾಡ್ತಾ ಇತ್ತು ಅಂತೇಳಿ. ಇವರೇ ರಾಹುಲ್ ಗಾಂಧಿ ಯುವ ಚುನಾವಣೆ ಒಳಗೆ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡಿತೀವಿ ಅಂತ ಸ್ಪಷ್ಟವಾಗಿ ರೈತ ಸಂಘಕ್ಕೆ ಆಶ್ವಾಸನೆ ಕೊಟ್ಟಿದ್ದಾರೆ ಮತ್ತು ರೈತರಿಗೆ ಮತ್ತು ಮಾಧ್ಯಮಗಳಿಗೆ ಕೂಡ ಭಾಳಷ್ಟು ಸಾರಿ ಹೇಳಿದ್ದಾರೆ. ಅಂಥ ಒಂದು ಕಾಯ್ದೆನ ವಾಪಸ್ ಪಡೆದರೆ ರೈತರನ್ನು ಈಗಾಗಲೇ ಒಂದು 10% ರೈತರು ಈಗಾಗಲೇ ರೈತ ವಿರೋಧಿ ಕೃಷಿ ಕಾಯ್ದೆಯಿಂದ ಅನಾಹುತ ಆಗಿ ರೈತರು ಭೂಮಿ ಮಾರಾಟ ಮಾಡ್ತಾ ಇದ್ದಾರೆ. ಸರ್ಕಾರ ಅದಕ್ಕೆ ಮಣೆ ಹಾಕ್ತಾ ಇತ್ತು. ರಿಜಿಸ್ಟರ್ ಆಫೀಸಲ್ಲೂ ಕೂಡ ಇವತ್ತು ಸಂಖ್ಯೆ ಜಾಸ್ತಿ ಮಾಡಿದ್ದಾರೆ, ಸಮಯದ ಕೆಲಸದ ಸಮಯವನ್ನು ಜಾಸ್ತಿ ಮಾಡಿದ್ದಾರೆ. ಅಂದರೆ ಕಾರಣ ಇವತ್ತು ರೈತರ ಭೂಮಿ ಮಾರಾಟಕ್ಕೆ ಇಡತಕ್ಕಂಥ ಸ್ಥಿತಿಗೆ ಇವರು ನಿರ್ಮಾಣ ಮಾಡಿದ್ದಾರೆ. ಆ ಕಾಯ್ದೆ ಮುಖಾಂತರ ನಾವು ಏನು ಹಿಂದೆ ಸಾಲದ ಸಮಸ್ಯೆ ಇತ್ತು, ಬೆಲೆ ಸಮಸ್ಯೆ ಇತ್ತು, ಸ್ವತಂತ್ರ ಪೂರ್ವದಿಂದ ಇರ್ತಕ್ಕಂಥ ಸಮಸ್ಯೆನೂ ಕೂಡ ಬಗೆಹರಿಸಲಿಕ್ಕೆ ಆಲೋಚನೆ ಮಾಡಲಿಲ್ಲ. MSP ಕಾಯ್ದೆ ಸ್ವಾಮಿನಾಥನ್ ವರದಿ ತಯಾರಿಸಿದರು, ಅದನ್ನು ಮಂಡನೆ ಮಾಡಿದರು, ಒಪ್ಪಿಕೊಂಡ್ರು. ಸ್ವಾಮಿನಾಥನ್ನ ಈ ದೇಶದಲ್ಲಿ ಎಲ್ಲರೂ ಒಪ್ಪಿಕೊಂಡ್ರು, ಪ್ರಶಸ್ತಿ ಬೇರೆ ಕೊಟ್ಟರು ಅವರಿಗೆ. ಆದರೆ ಅವರು ರೈತರಿಗಾಗಿ ಏನು ಒಂದು ವರದಿ ತಯಾರಿಸಿದ್ರು ಆ ವರದಿಯನ್ನು ಒಪ್ಪಿಕೊಳ್ಳಂಥ ರಾಜಕಾರಣಿಗಳು ಈ ದೇಶದಲ್ಲಿ ಮತ್ತು ಈ ರಾಜ್ಯದಲ್ಲಿ ಇಲ್ಲಲ್ಲ ಅಂತಕ್ಕಂಥದ್ದು. ಇದು ರೈತರಿಗೆ ಮರಣ ಶಾಸನ ಬರಲಿಕ್ಕಾಗಿಯೇ ಆಲೋಚನೆ ಇವರಿಗೆ ಇದೆ ಅಂತಕ್ಕಂಥದ್ದನ್ನು ನಾವು ನೆನ್ಪು ಮಾಡಿಕೊಳ್ಬೇಕಾಗಿದೆ. ಇವ್ರ ಆಲೋಚನೆ ಚುನಾವಣೆ ಸಂದರ್ಭದಲ್ಲಿ ಗೆಲ್ಲಲಿಕ್ಕೆ ಎಷ್ಟು ಬೇಕೋ ಅಷ್ಟು ಆಶ್ವಾಸನೆಗಳನ್ನು ಜನರಿಗೆ ಕೊಡ್ತಕ್ಕಂಥದ್ದು. ಯಾವ ಯೋಜನೆ ಬರೀ ಭಾಗ್ಯಲಕ್ಷ್ಮಿ ಅವನ್ನೆಲ್ಲ ಕೊಡಬಾರ್ದು ಅಂತಲ್ಲ, ಅವು ಸಾಮಾಜಿಕ ಚಿಂತನೆ ಅಡಿ ಒಳಗೆ ಕೊಡಬೇಕು ಮತ್ತು ಪ್ರೋಗ್ರೆಸಿವ್ ಆಗಿ ರೈತರಿಗೆ ಏನು ಬೆಲೆ ಕೊಡಬೇಕು, MSP ಬೆಲೆ ಒಳಗೆ ಮತ್ತು ಕಬ್ಬಿನ ಬೆಲೆ ಒಳಗೂ ಮೋಸ, ಬಗರ್ಹುಕುಂ ಭೂಮಿನೂ ಕೂಡ ಒಕ್ಕಲೆಬ್ಬಿಸ್ತಾ ಇದ್ದಾರೆ. ಈ ರೀತಿ ರೈತರ ಮೇಲೆ ದಿನದಿಂದ ದಿನಕ್ಕೆ ದಬ್ಬಾಳಿಕೆ ಜಾಸ್ತಿ ಆಗ್ತಾ ಇತ್ತು. ಆದರೆ ಈ ಸರ್ಕಾರ ಕಣ್ಮುಚ್ಚಿ ಕೂತಿದೆಯೋ ಅಥವಾ ಅಧಿಕಾರಿಗಳೇ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕಾಗಿದೆ. ಹೋದ್ಸರಿ ಬರಗಾಲ ಬಿದ್ದು ರೈತರ ಪರಿಸ್ಥಿತಿ ವಿಕೋಪಕ್ಕೆ ಹೋಯ್ತು. ಈ ಸರಿ ಮಳೆ ಜಾಸ್ತಿ ಆಗಿ ರೈತರು ಈಗಲೂ ಕೂಡ ಬೆಳೆ ಕಟಾವು ಮಾಡಲಿಕ್ಕಾಗದೆ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿ ರೈತರು ನಾವು ಬದುಕ್ತಾ ಇದ್ದೀವಿ. ಆದರೆ ಸರ್ಕಾರ ಬೆಳೆ ವಿಮೆ ಕಟ್ಟಿದವರಿಗೂ ಸಮಯವಾಗಿ ಬೆಳೆ ವಿಮೆ ಬರ್ತಾ ಇಲ್ಲ. ಏನೋ ಈ ಸರಿ ನಮ್ಮ ಜಿಲ್ಲೆ ಅಡಿಕೆಗೆ ಮಾತ್ರ ಬೆಳೆ ವಿಮೆ ಒಂದು ಸ್ವಲ್ಪ ಬಂತು.
ಬೇರೆ ಯಾವುದೇ ಬೆಳೆಗಳಿಗೆ ಬೆಳೆ ವಿಮೆನೂ ಬರಲಿಲ್ಲ, ಪರಿಹಾರನೂ ಕೂಡ ಸರ್ಕಾರ ಕೊಡಲಿಲ್ಲ. ಇಷ್ಟು ಹೇಳ್ತಾ ಮತ್ತು ಈ ಸಂದರ್ಭದಲ್ಲಿ 13ನೇ ತಾರೀಕು ನಾವೇನು ಬೆಳಗಾಂ ವಿಧಾನಸೌಧ ಈ ವಿಚಾರಗಳನ್ನು ಇಟ್ಕೊಂಡು ಮುತ್ತಿಗೆ ಹಾಕ್ಲಿಕ್ಕೆ ಹೋಗ್ತಾ ಇದ್ದೇವೆ. ಮಾಧ್ಯಮದ ಎಲ್ಲ ಸ್ನೇಹಿತರು ಹೆಚ್ಚಿನ ಶಿವಮೊಗ್ಗ ಜಿಲ್ಲೆಯಿಂದ ಹೆಚ್ಚಿನ ರೈತರು ಹೊರಡಬೇಕು ಅಂತೇಳಿ ಒಂದು ಕರೆ ಕೊಡಬೇಕು ಅಂತೇಳಿ ತಮ್ಮಲ್ಲಿ